ಶಿಕ್ಷಣ ಬೇಕು. ಆ ಶಿಕ್ಷಣ ಪ್ರೇಮಿಯಾದಂಥ ನನ್ನ ತಂದೆಯನ್ನು ನಾನಿಲ್ಲಿ ನೆನಪಿಸ್ಕೋಬೇಕು. ನನ್ನ ತಂದೆಯ ಕನಸುಗಳನ್ನು ಪೂರ್ತಿಗೊಳಿಸಿರ್ತಕ್ಕಂಥವ್ರು ನನ್ನ ಹಿರಿಯ ಅಣ್ಣನವರು. ಯಾವಾಗ ನನ್ನ ತಂದೆಯವರು ನಿಧನರಾದರು ಆಗಿನ ಸಂದರ್ಭದಿಂದ ಹಿಡ್ಕೊಂಡು ನನ್ನ ಹಿರಿಯ ಅಣ್ಣ ಒಬ್ಬರು ಬಸಪ್ಪ ಕನಕಪ್ಪ ಕಟ್ಟಿ ಅನ್ನೋವರು ನನ್ನನ್ನು ಬೆಳೆಸ್ಕೊತ ಬಂದರು. ಅವರಿಗೆ ನಾನು ಮನೆಯ ಚೊಚ್ಚಲ ಮಗನೂ ಹೌದು, ಆಮೇಲೆ ಅವರ ತಮ್ಮನೂ ಹೌದು ಅನ್ನೋ ಹಾಗೆ ನನಗೆ ಶಿಕ್ಷಣ ಕೊಡಿಸಿ, ನನಗೆ ನೌಕರಿಯನ್ನು ಕೊಡಿಸಿ, ನನ್ನ ಮದುವೆಯನ್ನು ಮಾಡಿ, ನನ್ನ ಮಕ್ಕಳನ್ನು ಕೂಡ ಸಂಭ್ರಮಿಸಿರ್ತಕ್ಕಂಥ ನಮ್ಮ ಹಿರಿಯ ಅಣ್ಣನವರು ಮತ್ತು ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟಿರ್ತಕ್ಕಂಥ ನನ್ನ ವೈನಿ ಅಕ್ಕ ಅಂತ ನಾವು ಕರಿತೀವಿ, ಹನುಮವ್ವ ಅಕ್ಕ ಅವರನ್ನು ನಾವು ಈ ಸಂದರ್ಭವನ್ನು ನೆನಪಿಸಿಕೊಳ್ಳೇಬೇಕು. ಅವರಿಗೆ 3 ಜನ ಹೆಣ್ಮಕ್ಳಿದ್ರು ಕೂಡ ನನ್ನನ್ನು ಕೂಡ ಒಬ್ಬ ಹಿರಿಯ ಮಗನಾಗಿ ತಮ್ಮ ಮನೆಯೊಳಗೆ ನನ್ನನ್ನು ಬೆಳೆಸಿದ್ರು. ಇದು ಒಂದು ರೀತಿಯೊಳಗೆ ಈ ಸಂದರ್ಭದೊಳಗೆ ನಾನು ಸಲ್ಲಿಸುವಂಥ ಒಂದು ಗೌರವ ಋಣ ಸಂದಾಯ ಅಂತ ತಿಳ್ಕೊಂಡಿದ್ದೀನಿ. ಅದರ ಜೊತೆಗೆ ನನ್ನ ತಾಯಿಯವರ ಬಗ್ಗೆ ಉಲ್ಲೇಖ ಮಾಡಿದರು. ನನ್ನ ತಾಯಿಯವರಿಂದ ನಾನು ಕಲಿತ್ಕೊಂಡಂಥ ಒಂದು ಅಂಶ ಏನು ಅಂತಂದರೆ ಅದು ಸಂಯಮ. ಮೌನ ಅಂತ ಏನಿತ್ತಲ್ಲ ಅದು ಸಂಯಮ. ಜಗತ್ತಿನೊಳಗೆ 2 ಮಹಾನ್ ಯೋಧರದ ಇಬ್ಬರೇ ಬೇಕಾದಷ್ಟು ಯೋಧರು ಇರುವಾಗ ಆ ಎಲ್ಲ ಯೋಧರೊಳಗೆ ಮೇಲ್ಪಂಕ್ತಿಗೆ ನಿಲ್ತಕ್ಕಂಥ 2 ಯೋಧರನ್ನು ಗುರುತಿಸ್ತಾರೆ. ಒಂದು ಕಾಲ ಅನ್ನುವಂಥ ಒಂದು ಯೋಧ, ಒಬ್ಬ ಯೋಧ, ಇನ್ನೊಬ್ಬ ಸಂಯಮ ಅನ್ನುವಂಥ ಒಬ್ಬ ಯೋಧ. ಈ 2 ಯೋಧರೇನಲ್ಲ ನಾವು ಬದುಕನ್ನು ಬೇಕಾದಷ್ಟು ದೂರದವರೆಗೆ ಹೊಯ್ಲಿಕ್ಕೆ ಸಾಧ್ಯ ಇದೆ. ಸಂಯಮ ಎಲ್ಲಿರ್ತದೆ ಅಲ್ಲಿ ಪ್ರಗತಿ ಇರ್ತದೆ. ಈ ಸಂಯಮದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಒಂದು ಮಲ್ಬರಿ ಎಲೆ ಇರ್ತದಲ್ಲ, ಆ ಮಲ್ಬರಿ ಎಲೆ ರೇಷ್ಮೆ ಎಳೆಯಾಗಿ ಹೊರಗೆ ಬರಬೇಕಾದ್ರೆ ಮಲ್ಬರಿ ಮೂಲದಲ್ಲಿ ಮಲ್ಬರಿ ಎಳೆ ಆದ್ರೆ ಏನಾಗಿ ಬರ್ತದಂದ್ರೆ ರೇಷ್ಮೆ ಎಳೆಯಾಗಿ ಹೊರಬೇಕಾದ್ರೆ ಕಾಲ ಮತ್ತು ಸಂಯಮ. ಆ ಎಳೆಗೆ ಸಂಯಮ ಇರಲಿಲ್ಲ ಅಂತಂದ್ರೆ ಆ ರೇಷ್ಮೆ ಎಳೆಯಾಗಿ ಅದು ಹೊರಗೆ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅಂಥ ಒಂದು ತಾಯಿಯ ಗುಣದಿಂದ ಅಲ್ಲಿಂದ ನಾವು ಅದನ್ನು ಪಡ್ಕೊಂಡಿದ್ದೇನೆ. ಅದರ ಮುಂದುವರಿಕೆಯಾಗಿ ಹುಟ್ಟಿದ ನನಗೆ ಜನ್ಮ ನೀಡಿದ ಒಬ್ಬ ತಾಯಿ ಇದ್ರೆ, ಇನ್ನೊಬ್ಬ ತಾಯಿ ನಮ್ಮ ದೊಡ್ಡವ ಇದ್ರು. ಆ ದೊಡ್ಡವ ಎಂಥ ಗುಣದವರು ಅಂತಂದ್ರೆ ಇಡೀ ನಮ್ಮ ಕುಟುಂಬದೊಳಗೆ ಯಾರಿಗಾದ್ರೂ ಸ್ವಲ್ಪ ಅಡಚಣೆ ಉಂಟಾದ್ರೆ ಅವರು ಆ ಒಂದು ರೀತಿಯೊಳಗೆ ಎಲ್ಲರಿಗೂ ತಮಗೆ ಬೇಕಾದಷ್ಟು ತಮ್ಮ ಬಂಗಾರದ ಸಾಮಾನುಗಳನ್ನ ಒತ್ತಿ ಇಟ್ಟು ಜನರಿಗೆ ಸಹಾಯ ಮಾಡತಕ್ಕಂಥ ಒಬ್ಬ ತಾಯಿಯವರು.